ಫ್ರೆಂಡ್ ಒಬ್ಬ 75 kg ಓವರ್ ವೇಟ್ ಇದ್ದ. ಅವ್ನ್ಗೆ ಹೇಳ್ತಾ ಇದ್ದೆ ದಪ್ಪ ಆಗ್ತಾ ಇದೆಯಾ, ಫಿಟ್ನೆಸ್ ಜರ್ನಿನ ಶುರು ಮಾಡು ಅಂತ. ಅವನ್ಗೂ ಆ ಫೀಲಿಂಗ್ ಇತ್ತು, ಬಟ್ ಸ್ಟಿಲ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೊಂದು ಇಲ್ಲೊಂದು ವರ್ಕೌಟು, ಕೆಲವು ದಿನ ಒಂದು ವಾರ ತಿಂಡಿ ಬಿಡೋದು, ಈ ರೀತಿ ಏನೋ ಮಾಡ್ತಾ ಇದ್ದ. ಇವಾಗ 85 kg ಆಗ್ಬಿಟ್ಟಿದ್ದಾನೆ. ಜೊತೆಗೆ ಅವನಿಗೆ ಶುಗರ್ ಬಂದಿದೆ. 75 kg ಇರುವಾಗ ಶುಗರ್ ಇರಲಿಲ್ಲ, ಈಗ ಶುಗರ್ ಬಂದಿದೆ. ಸೊ ಇವಾಗ ಅವನ ಅಪರೂಪಕ್ಕೆ ತಿನ್ನೋ ಚಾಕ್ಲೇಟ್ಸ್ನ ಸ್ಯಾಕ್ರಿಫೈಸ್ ಮಾಡಬೇಕು, ವೈಟ್ ರೈಸು, ಇಡ್ಲಿ, ದೋಸೆ ಈ ಥರದ ಐಟಮ್ನ ಸ್ಯಾಕ್ರಿಫೈಸ್ ಮಾಡಬೇಕು. ರುಚಿಕರವಾಗಿ ಅಷ್ಟೊಂದು ತಿನ್ನಕ್ಕಾಗಲ್ಲ. ಜೊತೆಗೆ ಅವನ ಫ್ಯಾಟ್ ಲಾಸ್ ಕೂಡ ಸ್ಲೋ ಆಗುತ್ತೆ. ನೀವು ಡಿಲೇ ಮಾಡಿದಷ್ಟು ಥಿಂಗ್ಸ್ ಇನ್ನ ಡಿಫಿಕಲ್ಟ್ ಆಗ್ತಾನೆ ಹೋಗುತ್ತೆ ಹೊತ್ತು ಸುಲಭ ಅಂತೂ ಆಗಲ್ಲ. 3 months ಅಲ್ಲಿ ಆಗೋ ಟ್ರಾನ್ಸ್ಫಾರ್ಮೇಶನ್ ಇವಾಗ 6 months ಬೇಕಾಗುತ್ತೆ. ಏನೇ ಶುರು ಮಾಡ್ಬೇಕಂತಿದ್ರು ಇವತ್ತೇ ಶುರು ಮಾಡಿ, ಈಗಲೇ ಶುರು ಮಾಡಿ. ಇನ್ ಕೇಸ್ ನೀವು ತಿಂಗಳು ವರ್ಷಗಳಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಆಗ್ತಿಲ್ಲ ಅಂತ ಅಂದ್ರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಿದೀವಿ. ಅದರ ಹೆಲ್ಪ್ ಮುಖಾಂತರ ನೀವು ಬೇಗ ಫ್ಯಾಟ್ ಲಾಸ್ ಆಗ್ಬೋದು ಹೆಲ್ತಿ ವೇನಲ್ಲಿ.